ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಯುಗಾದಿ ಹಬ್ಬದ ಹಿಂದಿನ ದಿನ ಕ್ಷೇತ್ರಕ್ಕೆ ಬಂದು ಅಮ್ಮನವರುಗಳಿಗೆ ನಮಸ್ಕರಿಸುತ್ತಾ 139ನೇ ಸುತ್ತಿನ ಪಾದಯಾತ್ರೆಯನ್ನು ಇಂದು ಕೈಗೊಂಡಿರುತ್ತೇನೆ. ನನಗೆ ಬಹಳ ದಿನಗಳಿಂದಲೂ ಸಹ ಪಾದಯಾತ್ರೆಯ ಸಂದರ್ಭದಲ್ಲಿ ನಮ್ಮೂರಿನ ಗ್ರಾಮಸ್ಥರು ಮತ್ತು ಹಿರಿಯರು ನಮ್ಮೂರಿಗೆ ಅನಾದಿ ಕಾಲದಿಂದಲೂ ನಮ್ಮೂರಿನಲ್ಲಿ ಭಕ್ತಿಪೂರ್ವಕವಾಗಿ ಧಾರ್ಮಿಕವಾಗಿ ನಡೆಸಿಕೊಂಡು ಬಂದಂತಹ, ಸೇವೆ ಮಾಡುತ್ತಾ ಬಂದಂತಹ, ಪೂಜೆ ಮಾಡುತ್ತಾ ಬಂದಂತಹ ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳ ಒಂದು ನಾಮಫಲಕವನ್ನು ತಯಾರು ಮಾಡಿ ಸಿದ್ಧಪಡಿಸಿ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಇದುವರೆಗೂ ಮೂಲ ನಾಗದೇವತಾ ವಾಸಸ್ಥಾನ ಸನ್ನಿಧಾನದಲ್ಲಿ ಪ್ರಥಮ ನಾಮಫಲಕ ಹಾಗೂ ಎರಡನೆಯದಾಗಿ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಗ್ರಾಮ ದೇವಸ್ಥಾನಗಳ ನಾಮಫಲಕವನ್ನು ಅಳವಡಿಸಲಾಗಿರುತ್ತದೆ. ಮೂರನೇ ನಾಮಫಲಕವನ್ನು ಅಳವಡಿಸುವ ಮುನ್ನ ಇನ್ನು ನಾವು ನಮ್ಮ ಹಿರಿಯರು ರೂಢಿಗತ ಮಾಡಿಕೊಂಡು ಬಂದಂತಹ ದೇವಸ್ಥಾನಗಳ ದೇವತೆಗಳನ್ನು ಬಿಟ್ಟಿರುವುದು ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರುತ್ತದೆ. ಅದರಂತೆಯೇ ನಮ್ಮೂರಿನಲ್ಲಿ ಪ್ರಾಥಮಿಕವಾಗಿ ಈ ಗ್ರಾಮದ ಕುಬೇರನ ಮೂಲೆಯಲ್ಲಿ ನೆಲೆಸಿರುವಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಎರಡನೆಯದು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಮೂರನೆಯದು ಶ್ರೀ ಯಲ್ಲಮ್ಮ ತಾಯಿ, 4 ಶ್ರೀ ಮಾರಮ್ಮ ತಾಯಿ, 5 ಶ್ರೀ ಮದ್ದೂರಮ್ಮ ಮತ್ತು ಸಫಲಮ್ಮ ತಾಯಿ, 6 ಶ್ರೀ ಮುನೇಶ್ವರ ಸ್ವಾಮಿ, 7 ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ, 8 ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ನಾಗದೇವತಾ ಮಾತಾ, 9 ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, 10 ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, 11 ಶ್ರೀ ಕಾಟಿಮ್ಮರಾಯ ಸ್ವಾಮಿ, 12 ಶ್ರೀ ದುರ್ಗಾ ಪರಮೇಶ್ವರಿ ಮಾತೆ. ಈ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ನಾನು ಪಾದಯಾತ್ರೆಯನ್ನು ಇದುವರೆಗೂ ಸಹ ಮಾಡಿಕೊಂಡು ಬಂದಿರುತ್ತೇನೆ. ಆದರೆ ನನಗೆ ಮತ್ತೊಂದು ದೇವತೆಯನ್ನು, ಮತ್ತೊಂದು ದೇವರನ್ನು ಮರೆತಿರುವುದು ಹಾಗೂ ಆ ದೇವರ ಒಂದು ನಾಮವನ್ನು ಉಚ್ಚರಿಸಿದಲ್ಲಿ ಎದುರಾಗಬಹುದಾದಂತಹ ಸಾಕಷ್ಟು ಗೊಂದಲಗಳಿಗೆ, ಚರ್ಚೆಗಳಿಗೆ ಅಂತಿಮ ಒಂದು ಇತಿಶ್ರೀಯನ್ನು ಹೇಳುವವರು, ಉಚ್ಚರಿಸುವವರು ಹಾಗೂ ಜನರಿಗೆ ಮನವರಿಕೆ ಮಾಡುವವರು ಯಾರಿಹರೆಂದು ಸಾಕಷ್ಟು ಜನರು ಯಾವುದೋ ಒಂದು ಅಧಿಕಾರದ ಬಲವೋ ಅಥವಾ ಹಣದ ಒಂದು ವ್ಯಾಮೋಹದ ದರ್ಪವೋ ತಿಳಿಯದು ಎಲ್ಲರೂ ಸಹ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಧಿಕಾರ ಮತ್ತು ಹಿನ್ನೆಲೆಯ ಒಂದು ಘರ್ಷಣೆಯ ಸಿದ್ಧಾಂತಗಳ ನೆನಪುಗಳಿಗೆ ಮಾರು ಹೋಗಿದ್ದಾರೆ.
ಅಥವಾ ಮರೆತು ಹೋಗಿದ್ದಾರೆ. ಆದರೆ ಆ ಒಂದು ದೇವರ ನಾಮಧೇಯವನ್ನು ಈ 139ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಧರ್ಮದ ಆಧಾರದ ಮೇಲೆ ಹಾಗೂ ಹಿರಿಯರು ಮುನ್ನಡೆಸಿಕೊಂಡು ಬಂದಂತಹ ನಾವು ಸಹ ನೋಡಿ ಸೇವೆ ಮಾಡಿ ನಮ್ಮ ಮನಸ್ಸಿನ ಆಳದಲ್ಲಿ ಅಡಗಿ ಕುಳಿತಿರುವಂತಹ ಶ್ರೀ ಆಲದ ಮರದ ಶ್ರೀ ಮುನೇಶ್ವರ ಸ್ವಾಮಿಯ ಈ ಒಂದು ನಾಮಧೇಯವನ್ನು ನೆನೆಯುತ್ತಾ ಇಂದು 139ನೇ ಸುತ್ತಿನ ಪಾದಯಾತ್ರೆಯನ್ನು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಕೈಗೊಂಡಿರುತ್ತೇನೆ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ನಾಗದೇವತಾ ಮಾತಾ, ಧರ್ಮವನ್ನು ಉಳಿಸುತ್ತಾಯೇ, ಧರ್ಮವನ್ನು ಮುನ್ನಡೆಸುತ್ತಾಯೇ, ಧರ್ಮವನ್ನು ರಕ್ಷಿಸುತ್ತಾಯೇ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಹಣ ಮತ್ತು ಅಧಿಕಾರ ಶಾಶ್ವತವಲ್ಲ ತಾಯೇ. ನಾನು ನನ್ನದು ಎಂಬ ಮಮಕಾರದಿಂದ ಇನ್ಯಾವುದೋ ಒಂದು ಹಿಂದಿನ ಕರಾಳ ಇತಿಹಾಸದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಈ ಗೌತಮ ಕ್ಷೇತ್ರವೆಂಬ ಈ ಗ್ರಾಮದ ಧಾರ್ಮಿಕ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಒಂದು ಅವಘಡಕ್ಕೆ ಕಾರಣವಾಗದಂತೆ ಎಲ್ಲರನ್ನೂ ಸಹ ಎಚ್ಚರಿಸಿ ಜ್ಞಾನೋದಯ ಮೂಡಿಸಿ ಮುನ್ನಡೆಸಿಕೊಂಡು ಹೋಗಬೇಕೆಂದು ಪ್ರಸ್ತುತ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯೇ, ನಾನು ನನ್ನದು ಅಧಿಕಾರ ಹಣದ ಬಲ ಯಾವತ್ತಿಗೂ ಇರುವುದಿಲ್ಲ ತಾಯೇ. ನಿನ್ನ ಸನ್ನಿಧಾನದಲ್ಲಿ ಯಾವತ್ತೂ ಸಹ ಧರ್ಮಕ್ಕೆ ಅಪಕೀರ್ತಿ ಅಪಜಯ ಆಗದಂತೆ ನಾವು ಏನು ಮಾಡಿದರೂ ಸಹ ಧರ್ಮವೇ ಎಂಬ ಭಾವನೆಯನ್ನು ಹೋಗಲಾಡಿಸಿ ಎಲ್ಲರಿಗೂ ಸಹ ಎಚ್ಚರಿಸಿ ಜ್ಞಾನೋದಯ ಮೂಡಿಸಿ ಈ ಕ್ಷೇತ್ರದ ಧರ್ಮದ ರಥಯಾತ್ರೆಯನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಶಕ್ತಿ ಮತ್ತು ಸೌಭಾಗ್ಯವನ್ನು ನಮಗೆ ಕರುಣಿಸು ಮಾತೆ ಎಂದು ಪ್ರಸ್ತುತ ಈ 139ನೇ ಸುತ್ತಿನ ಪಾದಯಾತ್ರೆಯಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ನಾಗದೇವತಾ ಅಮ್ಮನವರು, ಅಮ್ಮ ಪ್ರತಿಯೊಂದು ಸಹ ನಿನಗೆ ತಿಳಿದಿದೆ ತಾಯಿ. ನಿನ್ನ ಆಶೀರ್ವಾದ ಮತ್ತು ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡುವುದಿಲ್ಲವೆಂದು ಕೇಳಿ ನೋಡಿ ಅನುಭವಿಸಿದ್ದೇವೆ ತಾಯಿ. ಈ ಮಣ್ಣಿನ ಈ ಧರ್ಮದ ಒಂದು ಭಾವನೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರದಂತೆ ಪ್ರತಿಯೊಬ್ಬರೂ ಸಹ ಸೇವೆ ಕೈಗೊಂಡು ಮುನ್ನಡೆಸಿಕೊಂಡು ಹೋಗುವಂತಹ ಒಂದು ಆಶೀರ್ವಾದವನ್ನು ಸರ್ವರಿಗೂ ಸಹ ನೀಡಲಿ ಎಂದು ಅಮ್ಮನವರ ಪಾದಗಳಲ್ಲಿ ಈ ಪಾದಯಾತ್ರೆಯನ್ನು ಮಾಡಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.